ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಸುಮಾರು ಜನಗಳ ಬಲಿದಾನ ಮತ್ತು ತ್ಯಾಗ, ಅವರ ಪರಿಶ್ರಮದಿಂದ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಈ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದಕ್ಕೆ ಇಡೀ ದೇಶ ಸಂತೋಷ ಪಡ್ತಾ ಇದೆ ಸರ್. 22ನೇ ತಾರೀಕು ಶ್ರೀನಾರ ಪೈಪ್ಲೈನು ಸರ್ವಸಿದ್ಧಿ ವಿನಾಯಕ ದೇವಸ್ಥಾನದ ಮುಂಭಾಗದಲ್ಲಿ ವಿಜೃಂಭಣೆಯಿಂದ ನಾವು ರಾಮೋತ್ಸವವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಎಲ್ಲರ ಬಾಳು ಹಸನಾಗಲಿ, ಪ್ರಭು ಶ್ರೀರಾಮಚಂದ್ರ ಹೆಸರಲ್ಲಿ ಪ್ರತಿ ಮನೆಯಲ್ಲೂ ಕೂಡ 5 ಹಣತೆಯನ್ನು ಬೆಳೆಸೋದ ಮುಖಾಂತರ ಈ ದೇಶ ಸಮೃದ್ಧಿ ಆಗಿರಲಿ. ಶ್ರೀರಾಮ ಜಯ ರಾಮ, ಶ್ರೀರಾಮ ರಘುರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ರಘುರಾಮ. ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಸುಮಾರು ಜನಗಳ ಬಲಿದಾನ ಮತ್ತು ತ್ಯಾಗ, ಅವರ ಪರಿಶ್ರಮದಿಂದ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಯಾಕೆ ಅಂತಂದರೆ ಸಹಸ್ರಾರು ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಸುಮ್ಮನೆ ಏನು ರಾಮ ಮಂದಿರ ಸುಮ್ಮನೆ ಆಗಲಿಲ್ಲ. ರಾಮ ಮಂದಿರ ಸಹಸ್ರಾರು ಜನ ಕರಸೇವಕರು ಅವತ್ತೊಂದು ದಿನ ಅವರು ಜೀವನ ಒತ್ತೆ ಇಟ್ಟು ಇವತ್ತು ಆ ಒಂದು ಇದನ್ನು ಮಾಡಿ ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡುತ್ತಿದ್ದಾರೆ. ಮೊದಲನೇದಾಗಿ ನಾನು ಆ ಕರಸೇವಕರಿಗೆ ನಮ್ಮ ಅರ್ಪಣೆ ಮಾಡ್ತೀನಿ. ಯಾಕೆ ಅಂತಂದರೆ ಅದನ್ನು ಯಾವ ರೀತಿ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇವತ್ತು ಅವ್ರ ಆತ್ಮ ಎಷ್ಟು ತೃಪ್ತಿ ಪಡುತ್ತೋ, ಅವ್ರ ಆತ್ಮ ಎಷ್ಟು ಸಂತೋಷ ಪಡುತ್ತೋ ಅಂತ ಅದು ಭಗವಂತನ ಮಾತ್ರ ಗೊತ್ತು. ಯಾಕೆ ಅಂತಂದರೆ ನಾವೇನೇ ಮಾಡ್ಬೋದು, ಇವತ್ತು ನಾವೇನೇ ಅಕ್ಷತೆ ಹಂಚ್ಬೋದು, ಮತ್ತೊಂದು ಮಾಡ್ಬೋದು, ಏನೇ ಮಾಡ್ಬೋದು, ಅದು ನಮ್ಮ ತೃಪ್ತಿಗೆ ನಾವು ಮಾಡ್ಬೋದು. ಆದರೆ ಅವರು ಆ ದಿನ ಮಾಡಿದ್ರಲ್ಲ, ಆ ದಿನ ತ್ಯಾಗ ಮಾಡಿದ್ರಲ್ಲ, ಅವರ ತ್ಯಾಗ ಬಲಿದಾನಗಳನ್ನ ಅದನ್ನು ಸುವರ್ಣ ಅಕ್ಷರದಲ್ಲಿ ಬರೆದಿರ್ಬೇಕು. ಅದನ್ನೆಲ್ಲ ಅವ್ರು ಮಾಡಿದಂಥ ದಿನದ ಸೇವೆನ ಮತ್ತು ಕರಸೇವಕರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ನನಗೆ ಬಾಯಿ ತೊಲ್ಲುತ್ತೆ, ಏನು ಹೇಳಬೇಕು ಅಂತಲೂ ಅರ್ಥ ಆಗಲ್ಲ ಆ ಪುಣ್ಯಾತ್ಮರ ಬಗ್ಗೆ ನನಗೆ. ಹಾಗಾಗಿ ಈ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದಕ್ಕೆ ಇಡೀ ದೇಶ ಸಂತೋಷ ಪಡ್ತಾ ಇದೆ ಸರ್. ಇದು 22ನೇ ತಾರೀಕು ತಾವು ಏನೆಲ್ಲ ಒಂದು ಕಾರ್ಯಕ್ರಮವನ್ನು ಈ ಒಂದು ಹನುಮನಗರದಲ್ಲಿ, ಶ್ರೀನಗರದಲ್ಲಿ, ಬಸವನಗುಡಿಯಲ್ಲಿ ತಾವು ಒಂದು ನಿರ್ಮಿಸ್ಕೊಂಡಿದ್ದೀವಿ ಸರ್. 22ನೇ ತಾರೀಕು ನಾವು ಬಹಳ ವಿಜೃಂಭಣೆಯಿಂದ ನಾವು ಶ್ರೀನಾರ ಪೈಪ್ಲೈನು ಸರ್ವಸಿದ್ಧಿ ವಿನಾಯಕ ದೇವಸ್ಥಾನದ ಮುಂಭಾಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ನಾವು ರಾಮೋತ್ಸವವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ನಾನಲ್ಲ, ಎಲ್ಲ ನಮ್ಮ ಸಂಗಡಿಗರು ಸೇರಿ, ನಾವೆಲ್ಲರೂ ಸೇರಿ ಒಂದು ರಾಮೋತ್ಸವವನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ತೇಜಸ್ವಿ ಸೂರ್ಯವರು ಬರ್ತಾ ಇದ್ದಾರೆ, ನಮ್ಮ ಜನಪ್ರಿಯ ಶಾಸಕರಾದ ರವಿ ಸುಬ್ರಹ್ಮಣ್ಯ ಸಾರ್ ಬರ್ತಿದ್ದಾರೆ, ಜೊತೆಗೆ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು, ಎಲ್ಲ ನಮ್ಮ ಅಕ್ಕಪಕ್ಕದ ಎಲ್ಲ ನಿವಾಸಿಗಳು ಸೇರಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅವತ್ತು ಭಜನಾ ಕಾರ್ಯಕ್ರಮ ಇದೆ, ಪ್ರಸಾದ ವಿನಿಯೋಗ ಇದೆ, ಈ ಥರ ನಾನಾ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ನಾವು. ಸರ್, ಈ ಭಾಗದಲ್ಲಿ ಸುಮಾರು ಎಷ್ಟು ಜನ ಸೇರ್ಬೋದು, ಎಲ್ಲ ವ್ಯವಸ್ಥೆಗಳು ಯಾವ ಥರ ಮಾಡಿದ್ದೀರಾ ಸರ್? ಸರ್, ಇಲ್ಲಿ ಬಹುಶಃ ನಮ್ಮ ಪ್ರಕಾರ 1ರಿಂದ 1.5 ಸಾವಿರ ಜನ ಸೇರ್ಬೋದು. ಅವ್ರಿಗೆಲ್ಲ ವ್ಯವಸ್ಥೆ ಕೂತ್ಕೊಳ್ಳೋದಕ್ಕೆ ಏನು ಪ್ರಸಾದ ವ್ಯವಸ್ಥೆಗಳು, ಮತ್ತು ಕೆಲವು ಕಾರ್ಯಕರ್ತ ತಂಡಕ್ಕೆ ಊಟದ ವ್ಯವಸ್ಥೆಗಳು, ಮತ್ತು ಪೆಂಡಾಲ್ ವ್ಯವಸ್ಥೆ, ಮಂಟಪ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಈ ಭಾಗದಲ್ಲಿ ಅಕ್ಷತೆ ಅದೆಲ್ಲ ತಾವು ಒಂದು ಹಂಚಿದ್ದೀರಾ ಸರ್? ಯಾವ ರೀತಿ ಸರ್, ಮನೆಗೂ ಕೂಡ ಹಂಚಿದ್ದೀವಿ. ಭಾಳ ಒಳ್ಳೆ ಜನರ ಅಭಿಪ್ರಾಯ ಇದೆ. ಜನ ತುಂಬ ಖುಷಿ ಪಡ್ತಾರೆ, ಭಾಳ ಭಕ್ತಿ ಭಾವದಿಂದ ಅದನ್ನು ಪ್ರಸಾದ ಅನ್ನೋ ರೀತಿ ಸ್ವೀಕರಿಸ್ತಾರೆ. ಯಾಕೆಂತಂದರೆ ನಮ್ಮ ನಿಜವಾಗ್ಲೂ ಜನಗಳ ಮನಸ್ಸಲ್ಲಿ ಈ ಥರ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಕ್ಷತೆ ಹಂಚಕ್ಕೆ ಹೋದಾಗ ಗೊತ್ತಾಯಿತು ಈ ಭಾವನಾತ್ಮಕ ಸಂಬಂಧಗಳಾಗಿರ್ತದೆ, ಧಾರ್ಮಿಕ ಸಂಬಂಧಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ಗಟ್ಟಿಗೊಳಿಸ್ಕೊಂಡಿದ್ದಾರೆ ಜನ ಅಂತ ಗೊತ್ತಿರಲಿಲ್ಲ. ಈ ಅಕ್ಷತೆ ಹಂಚೋ ಮುಖಾಂತರವಾಗಿ ನಮ್ಗೆ ಗೊತ್ತಾಯ್ತು ಸರ್, ಜನಗಳ ನಾಡಿ ಮಿಡಿತ ನಮ್ಗೆ ಗೊತ್ತಾಯಿತು. ಯಾಕೆಂದರೆ ಶ್ರೀ ರಾಮಚಂದ್ರ ಪ್ರಭು ಬಗ್ಗೆ ಎಂಥ ಭಕ್ತಿ ಇದೆ, ಎಂಥ ಭಾವ ಇದೆ ಅಂತ ನಮ್ಗೆ ಅರ್ಥ ಆಗಿದೆ ಸರ್. ಮನೆ ಬಾಗಿಲಿಗೆ ಹೋದಾಗ ಅರ್ಥ ಆಗಿದೆ ಸರ್. ನಮ್ಮನ್ನು ಆಶೀರ್ವದಿಸಿದ್ದಾರೆ, ಭಾಳ ಪ್ರೀತಿಯಿಂದ ನಮ್ಮನ್ನು ಸ್ವಾಗತಿಸಿದ್ದಾರೆ. ಇನ್ನೂ ಎಷ್ಟೋ ಜನ ನಮಗೆ ಬರಲಿಲ್ಲ ಕಳಿಸ್ಕೊಡಿ. ಈಗಲೂ ಕೂಡ ಒಂದು ಅರ್ಧ ಗಂಟೆಯಿಂದ ಕೂಡ ಯಾರು ಫೋನ್ ಮಾಡಿದ್ರು, ನಮಗೆ ತಲುಪಿಲ್ಲ ಕಳಿಸ್ಕೊಡಿ ಅಂತ. ಈ ರೀತಿ ಇದೆ ಸರ್. ಸರ್, ಇದೇ ಸಂದರ್ಭದಲ್ಲಿ ಒಂದು ವಿಶ್ವಕರ್ಮ ಮೋದಿಯವರು ಒಂದು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ 13ರಿಂದ 14 ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಿದಾರಲ್ಲ ಸರ್. ಸೊ ಯಾವ ರೀತಿ ಇಲ್ಲಿ ಒಂದು ಅನುಕೂಲ ತಗೊಳ್ತಿದ್ದಾರೆ ಸರ್? ಕಳೆದ 3 ವರ್ಷದಿಂದ ಕೋವಿಡ್ನ ಸಂಕಷ್ಟದಲ್ಲಿ ಜನ ಭಾಳ ತೊಂದರೆ ಪಟ್ಟಿದ್ದರು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಯೋಚನೆ ಮಾಡಿದ್ರು,
ನಮ್ಮ ಪ್ರಜೆಗಳಿಗೆ ನಾವು ಯಾವ ಅನುಕೂಲ ಮಾಡ್ಬೋದು, ಯಾವ ರೀತಿ ಅನುಕೂಲ ಮಾಡ್ಬೋದು, ಏನು ಮಾಡ್ಬೋದು ಅಂತ ಅವ್ರು ಯೋಚನೆ ಮಾಡಿದ್ರು. ಭಾಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ಈ ವ್ಯಾಪಾರ ಮಾಡೋವಂಥವ್ರಿಗೆ, ವ್ಯವಹಾರ ಮಾಡೋರಿಗೆ ತುಂಬ ಅನಾನುಕೂಲ ಆಗೋಯಿತು. ಆ ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ತುಂಬ ತೊಂದರೆ ಅನುಭವಿಸ್ಬೇಕಾಯಿತು. ಕಡೆಗೆ ಅವ್ರೇನು ಮಾಡಿದ್ರು, ಏನು ಈ ಕೆಲಸ ಥರದ 17 ಥರದ ಉದಾಹರಣೆ, ಚಮ್ಮಾರ್ ಇರ್ಬೋದು, ಬುಟ್ಟಿ ಎಣೆಯವರು ಇರ್ಬೋದು, ಪಾದರಕ್ಷೆ ಮಾಡೋವಂಥವ್ರು ಇರ್ಬೋದು, ಕರಕುಶಲ ಇರ್ಬೋದು, ಆಮೇಲೆ ಮಡಿವಾಳ ಬಂಧುಗಳಿರ್ಬೋದು, ಸವಿತಾ ಸಮಾಜದ ಬಂಧುಗಳಿರ್ಬೋದು, ಬುಟ್ಟಿ ಎಣೆಯತಕ್ಕಂಥವ್ರು ಇರ್ಬೋದು, ಸುಮಾರು 17 ಸ್ತರದ ಏನು ಈ ಕರಕುಶಲ ಅಂದರೆ ಕೈಗಾರಿಕೆ, ನಮ್ಮ ಕೈಯಲ್ಲಿ ಗುಡಿ ಕೈಗಾರಿಕೆ ಟೈಪಲ್ಲಿ ಯಾರು ಮಾಡ್ತಾರಲ್ಲ, ಈ ಕುಂಬಾರಿಕೆ, ಈ ಹಣತೆ ದೀಪ ಮಾಡೋವಂಥದ್ದು, ಮಣಿಸರ ಪೋಣಿಸೋವಂಥದ್ದು, ಈ ತೋರಣಗಳು ಮಾಡೋವಂಥದ್ದು, ಇವ್ರನ್ನೆಲ್ಲರನ್ನ ಒಂದು ತೆಕ್ಕೆ ತೊಗೊಂಬಂದು 13,000 ಕೋಟಿಯನ್ನು ಮೀಸಲಿಟ್ರು. ಈ ಜನಾಂಗಕ್ಕೆ 13,000 ಕೋಟಿಯನ್ನು ಮೀಸಲಿಟ್ರು. ಇದು ಯಾವ ಸರ್ಕಾರನೂ ಮಾಡಿಲ್ಲ. 13,000 ಕೋಟಿನ ಕೊಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ. 1 ಲಕ್ಷ ಮೊದಲನೇ ಹಂತದಲ್ಲಿ 1 ಲಕ್ಷ ಬಿಡುಗಡೆ ಮಾಡ್ತಾರೆ. 1 ಲಕ್ಷಕ್ಕೆ ವರ್ಷಕ್ಕೆ 5 ರೂಪಾಯಿ ಬಡ್ಡಿ, ಒಟ್ಟು 13 ರೂಪಾಯಿ ಬಡ್ಡಿ ಇದೆ. 8 ರೂಪಾಯಿ ಬಡ್ಡಿ ಕೇಂದ್ರ ಸರ್ಕಾರ ಕಟ್ಟುತ್ತೆ. 5% ಬಡ್ಡಿಯನ್ನು ಇವರು ಕಟ್ಟಬೇಕು. 18 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ತೀರಿಸೋದಕ್ಕೆ. ಯಾವುದೇ ಗ್ಯಾರಂಟಿ ಇಲ್ಲ. ಯಾರು ಗ್ಯಾರಂಟಿ? ಅದಕ್ಕೆ ಗ್ಯಾರಂಟಿ ಅಣ್ಣ ತಮ್ಮನ ನಂಬಲ್ಲ, ತಂದೆ ಮಕ್ಕಳು ನಂಬಲ್ಲ. ಅಂಥ ಕಾಲದಲ್ಲಿ ಇವರೆಲ್ಲರಿಗೂ 13,000 ಕೋಟಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು. ಹಿಂದೆ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ. ಆ ಮಹಾನುಭಾವರು 13,000 ಕೋಟಿಯನ್ನು ಕೊಟ್ಟು ದೇಶ ಅಭಿವೃದ್ಧಿ ಆಗಬೇಕು. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಇವ್ರುಗಳು ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಅಷ್ಟು ಕೋಟಿಯನ್ನು ಅವರು ಮೀಸಲಾಗಿಟ್ಟಿದ್ದಾರೆ. ಈಗಾಗಲೇ ಎಲ್ಲ ಮೆಸೇಜ್ ಬರ್ತಾ ಇದೆ. ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ವಿಶ್ವಕರ್ಮ ಲೋನಿಗೆ ಅವ್ರಿಗೆಲ್ಲ ಬರ್ತಾ ಇದೆ. ಮೊದಲನೇ ಹಂತದಲ್ಲಿ 1 ಲಕ್ಷ ಕೊಡ್ತಾರೆ. 18 ತಿಂಗಳಲ್ಲಿ ತೀರಿಸಿದ ನಂತರ ಮತ್ತೆ 2 ಲಕ್ಷ ಕೊಡ್ತಾರೆ. ಯಾವುದೇ ಗ್ಯಾರಂಟಿ ಇಲ್ಲ. ಹಾಗೆ ಅದನ್ನು ಮುದ್ರಾ ಕನ್ವರ್ಟ್ ಮಾಡಿ 2ರಿಂದ 3, 3ರಿಂದ 10 ಲಕ್ಷದವರೆಗೂ ಕೂಡ ಅದನ್ನು ತಗೊಳ್ತಾರ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ಅದ್ಭುತ. ನಾನು ಹಿಂದೆ ಯಾವ ಸರ್ಕಾರದಲ್ಲೂ ಕಂಡಿರಲಿಲ್ಲ, ಕೇಳಿರಲಿಲ್ಲ. ಜನಕ್ಕೆ ತುಂಬ ಉಪಯೋಗ ಆಗ್ತದೆ ಸರ್ ಇದರಿಂದ. ಪ್ರತಿ ಮನೆಯಲ್ಲೂ 5 ಹೆಚ್ಚು ದೀಪ ಹಚ್ಚೋ ಮುಖಾಂತರ ಸಂಜೆ ದೀಪಾವಳಿ ಹಬ್ಬದ ಆಚರಿಸ್ತಾರೆ. ಆಮೇಲೆ 22ನೇ ತಾರೀಕು ಪ್ರತಿದಿನ ಸಂಜೆ ಮುಸ್ಸಂಜೆಯಲ್ಲಿ ಗೋಧೂಳಿ ಸಮಯದಲ್ಲಿ ದಯಮಾಡಿ ಎಲ್ಲರ ಮನೆಯಲ್ಲೂ ಕೂಡ ಜ್ಯೋತಿ ಬೆಳಗಲಿ, ಎಲ್ಲರ ಬಾಳು ಹಸನ ಆಗಲಿ. ಪ್ರಭು ಶ್ರೀರಾಮಚಂದ್ರ ಹೆಸರಲ್ಲಿ ಪ್ರತಿ ಮನೆಯಲ್ಲೂ ಕೂಡ 5 ಹಣತೆಯನ್ನು ಬೆಳಗಿಸೋದ್ ಮುಖಾಂತರ ಈ ದೇಶ ಮತ್ತು ಈ ದೇಶ ಸಮೃದ್ಧಿ ಆಗಿರಲಿ, ಈ ಜನತೆ ಸಮೃದ್ಧಿ ಆಗಿರಲಿ, ಎಲ್ಲರೂ ಸುಖ ಸಂತೋಷದಿಂದ ದೇಶದ ಜನ ಬಾಳಲಿ ಅಂತೇಳಿ ನಾನು 2 ಮಾತು ತಿಳಿಸ್ತಾ ಇದ್ದೀನಿ ಸರ್.